ನನ್ನ ಪ್ರೀತಿಯ ಓದು ಮಿತ್ರರಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಈಗ ಅಂದರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಲೆಯಲ್ಲಿ ಬರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಈಗಾಗಲೇ ಡೆಮೋ ಕೂಡ ಮಾಡಿದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ. ಇವತ್ತು ನಡೆದಿದೆ, ಇನ್ನೂ ಮುಂದೇನೂ ನಡೆಯುತ್ತೆ. ಇನ್ನು ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಇನ್ನೂ ಕೂಡ ನಡೆದಿಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಬೆಳಗಾವಿ ಇರ್ಬೋದು, ಕಲಬುರಗಿ. ಸೊ ನೀವೆಲ್ಲ ರೆಡ್ ಮಾರ್ಕ್ ಕಾಣ್ತಾ ಇದೆ, ನೋಡ್ಬೋದು ನೀವು. ಸೊ ಈ ಒಂದು ಡಿಸ್ಟ್ರಿಕ್ಟಲ್ಲಿ ಇನ್ನೂ ಯಾವುದೇ ರೀತಿಯಾದ ಅಪ್ಡೇಟು ಬಂದಿಲ್ಲ. ಸೊ ಈಗ ಅಂದರೆ ಇವತ್ತು 14ನೇ ತಾರೀಕು ಏನು ಅಪ್ಡೇಟ್ ಬಂದಿದೆ ಅಂತ ಹೇಳಿದ್ರೆ, ಇದು ನಿನ್ನೆನೇ ಬಂದಿತ್ತು. ಸೊ ಇದರಲ್ಲಿ ಏನೇನು ವಿಷಯ ಇದೆಯಪ್ಪ ಅಂತ ಹೇಳಿದ್ರೆ, ಯಾವ ಡಿಸ್ಟಿಕ್ಕು ಈಗ ಡೆಮೋವನ್ನು ಕರೆದಿದ್ದಾರೆ ಅಥವಾ ಇಷ್ಟು ಡಿಸ್ಟಿಕ್ ಮುಗಿದಿದೆ ಅನ್ನೋದನ್ನು, ಮತ್ತು ಈಗಾಗಲೇ ಮುಗಿದಿದೆ ಕೂಡ ಕೆಲವೊಂದು ಡಿಸ್ಟಿಕ್ಕು. ಸೊ ಇವತ್ತು ಕೂಡ ಒಂದು ಡಿಸ್ಟಿಕಲ್ಲಿದೆ. ಸೊ ಯಾವ ಡಿಸ್ಟಿಕಲ್ಲಿದೆ ಮತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ನಿಮಗೆ. ಫಸ್ಟು ನೋಡ್ಕೊಂಬಿಡೋಣ. ನಾವು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಡಿಸ್ಟಿಕ್ಕು ಮತ್ತು ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದಂಥ ಏನು ಅಭ್ಯರ್ಥಿಗಳ ಸಂಖ್ಯೆ, ಹಾಗೆ ಅಡ್ಮಿಟ್ ಕಾರ್ಡ್ ಪಡೆದವರ ಸಂಖ್ಯೆ, ಹಾಗೆ ಎಕ್ಸಾಮನ್ನು ಬರೆದವರ ಸಂಖ್ಯೆ, ಮತ್ತು ಒಂದು ಪರ್ಸೆಂಟೇಜ್ ಮೂಲಕ, ಮತ್ತು ಒಂದು ಏನು ಡೆಮೋಗೆ ಏನು ಟೈಮನ್ನು ಫಿಕ್ಸ್ ಮಾಡಿದರೆ, ಡೇಟನ್ನು ಫಿಕ್ಸ್ ಮಾಡಿದರೆ, ಆ ಒಂದು ಡೇಟನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟು ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ಎಲ್ಲ ಒಂದು ಡಿಸ್ಟಿಕನ್ನು ನೋಡಿದಾಗ, ಇಲ್ಲಿ ಕಲಬುರಗಿಯಲ್ಲಿ ಅತಿ ಹೆಚ್ಚು ಅಪ್ಲಿಕೇಶನನ್ನು ಹಾಕಿರೋದನ್ನು ನಾವು ಕಾಣ್ತೀವಿ. ಎಷ್ಟು ಅಂದರೆ 1670 ಅಪ್ಲಿಕೇಶನ್ನ ಹಾಕಿದ್ದಾರೆ, ಅಪ್ಲಿಕೇಶನ್ ಕೊಟ್ಟು ಬಂದಿದ್ದಾರೆ. ಸೊ 1670 ಜನಕ್ಕೂ ನಾವು ಏನೋ ಅಡ್ಮಿಟ್ ಕಾರ್ಡನ್ನು ಕೊಟ್ಟಿದ್ದಾರೆ. 1528 ಜನ ಏನು ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ. ಸೊ 91.5% ಏನು ಎಕ್ಸಾಮ್ಗೆ ಅಟೆಂಡ್ ಆಗಿ ಈ ಒಂದು ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಇವ್ರಿಗೆ ಇನ್ನೂ ಏನು ಡೆಮೋವನ್ನು ಕರೆದಿಲ್ಲ. ಸೊ ಲಾಸ್ಟ್ ಫೈನಲ್ ಲಿಸ್ಟನ್ನ ಇವತ್ತು ಅಪ್ಲೋಡ್ ಮಾಡ್ತಾರೆ. ಸೊ ಇವತ್ತು ಕರಿಬೋದು. ನೆಕ್ಸ್ಟು ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಸೊ ಇವತ್ತೇನು ಕೊಪ್ಪಳ ಡಿಸ್ಟಿಕಲ್ಲಿ ನಿನ್ನೆ ಕೇಳಿದ್ರಿ ನನ್ನ ಒಂದು ವ್ಯೂವರ್ಸ್ ಏನಪ್ಪ ಅಂತ ಹೇಳಿದ್ರೆ, ಸರ್ ನಮ್ಮದು ಏನು ಡೆಮೋಗೆ ಕರೆದಿಲ್ಲ, ನಮ್ಮದು ಲಾಸ್ಟು ನೇಮ್ ಇದೆ ಸರ್, ನಿಮ್ಗೆ ಕಾಲ್ ಬಂದಿಲ್ಲ ಅಂತೇಳಿ. ಸೊ ಇವತ್ತು ಬರುತ್ತೆ, ಮತ್ತು ನಮಗೆ ತೊಂದರೆಯನ್ನು ಏನೋ ಮಾಡಿ ನಮ್ಮ ಸ್ನೇಹಿತರಿಗೆ ಕಾಲ್ ಮಾಡಿ ಏನು ಪರಿಹರಿಸ್ತೀವಿ ಕೂಡ. ಇಷ್ಟು ಏನು ಮಾಹಿತಿ ಅಂತ ಹೇಳಿದ್ರೆ, ಈ ಒಂದು ಹುದ್ದೆಗಳಿಗೆ ಒಟ್ಟಾರೆಯಾಗಿ 15,053 ಜನ ಏನು ಅಪ್ಲಿಕೇಶನನ್ನು ಹಾಕಿದರು. 13,571 ಜನ ಏನು ಎಕ್ಸಾಮನ್ನು ಅಡ್ಮಿಟ್ ಕಾರ್ಡನ್ನು ಪಡ್ಕೊಂಡು, 12,232 ಜನ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಿ ಪರೀಕ್ಷೆಯನ್ನು ಬರೆದು ರಿಸಲ್ಟನ್ನು ಪಡ್ಕೊಂಡಿದ್ದಾರೆ. ಸೊ ಏನು 100 ಜನದಲ್ಲಿ 90 ಜನವನ್ನು ಮಾತ್ರ ಈ ಒಂದು 10% ಮಾತ್ರ ಈ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ. ಸೊ ಅವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾಗಲ್ಲ, ಬಿಡಿ ಅದರಲ್ಲಿ. ಸೊ ಇಷ್ಟು ಏನು ಎಲ್ಲ ಜಿಲ್ಲೆಯ ಒಂದು ಅಪ್ಡೇಟ್ ಇದೆ ನೋಡಿ. ನಿಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಒಂದು ದಿನದಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ ಹಾಕಿದ್ರು, ಎಷ್ಟು ಜನ ಅಡ್ಮಿಟ್ ಕಾರ್ಡನ್ನು ಪಡ್ಕೊಂಡಿದ್ರು, ಸೊ ಎಷ್ಟು ಜನ ಈಗ ರಿಸಲ್ಟನ್ನು ಬಿಟ್ಟಿದ್ದಾರೆ ಅನ್ನೋದೊಂದು ಮಾಹಿತಿಯನ್ನು ಈ ಒಂದು ಲಿಸ್ಟಲ್ಲಿ ನಾವು ನೋಡ್ಬೋದು. ಸೊ ಈ ಒಂದು ಲಿಸ್ಟನ್ನು ನಾನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ, ಸೊ ನೀವು ಕೂಡ ನೋಡ್ಕೊಳ್ಳಿ. ಸೊ ಈ ಒಂದು ಜಿಲ್ಲೆಗಳಿಗೆ ಅಂದರೆ ಯಾವುದಪ್ಪ ಅಂತ ಹೇಳಿದ್ರೆ, ಬಾಗಲಕೋಟೆ ಆಗಿರ್ಬೋದು, ಏನು ಬೆಂಗಳೂರು ಅರ್ಬನ್ ಬೆಳಗಾವಿ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನು ರೆಡ್ ಮಾರ್ಕಲ್ಲೆಲ್ಲ ಇದಾವಲ್ಲ, ಈ ಡಿಸ್ಟಿಕ್ ಏನು ನಾವು ಯಾವುದೇ ರೀತಿಯಾದಂಥ ಡೆಮೋವನ್ನು ಕರೆದು ನೋಡಿಲ್ಲ. ಸೊ ಆದ್ದರಿಂದ ಇದನ್ನು ಬಿಟ್ಟು 13ನೇ ತಾರೀಕು ಕರೆದಿದ್ದಾರೆ. ಸೊ ಇವತ್ತು ಕೊಪ್ಪಳದಲ್ಲಿ 14ನೇ ತಾರೀಕಲ್ವಾ, ಸೊ ಇವತ್ತು ಕೊಪ್ಪಳದಲ್ಲಿ ಇರೋದನ್ನು ನಾವು ಕಾಣ್ಬೋದು. 2 ದಿನವನ್ನು ಕೊಟ್ಟಿದ್ದಾರೆ ಅಲ್ಲಿ. ಸೊ ಇಲ್ಲಿದೆ ನೋಡಿ ಕೊಪ್ಪಳ. ಸೊ ಇವತ್ತು 2 ದಿನ ಇದೆ. ಸೊ ಒನ್ ಡೇ ಮುಂಚೆನೇ ಈ ಒಂದು ಏನು ಲಿಸ್ಟ್ ಹಾಕಿರೋದ್ರಿಂದ ಒಂದು ಡೇ ಅಂದರೆ ಇದು ನಿನ್ನೆ ಬಂದಿತ್ತು. ಸೊ ನಾನು ಸ್ವಲ್ಪ ಪ್ರಾಬ್ಲಮಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕಮೆಂಟ್ ಮಾಡಿ. ಸೊ ಅದನ್ನು ಬಗೆಹರಿಸುವಂಥ ಕೆಲಸನ ಮಾಡೋಣ ಸಾಧ್ಯವಾದಷ್ಟು. ಓಕೆನಾ?